ತಿಂಗಳಲ್ಲಿ ಡಿಕೆ ಶಿವಕುಮಾರ್ ಅವರ ಸರ್ಕಾರ ಪತನವಾಗುತ್ತಾ? ದಾವಣಗೆರೆಯಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ಒಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಹೊಸ ಸಿಎಂ ಆಗಿದ್ದಾರೆ, ಇನ್ 3 ತಿಂಗಳ ಬಳಿಕ ಮಾತನಾಡ್ತೀನಿ ಅಂದ್ರೆ ಡಿಕೆ ಶಿವಕುಮಾರ್ ಅವರ ಸರ್ಕಾರ 3 ತಿಂಗಳಲ್ಲಿ ಹಾಗಾದ್ರೆ ಪತನ ಆಗ್ಬಿಡುತ್ತಾ? ಇನ್ 3 ತಿಂಗಳು ನಾನೇನು ಮಾತನಾಡುವುದಿಲ್ಲ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಸರ್ಕಾರ ಪತನ ಆಗುತ್ತಾ ಅನ್ನೋ ಪ್ರಶ್ನೆಗೆ ರಮೇಶ್ ಜಾರಕಿಹೊಳಿ ಉತ್ತರ, 10 ದಿನ ಆಯ್ತು ಸಚಿವ ಸ್ಥಾನ ಹಂಚಿಕೆ ಮಾಡ್ಕೊಳ್ತಿದ್ದಾರೆ, 2-3 ತಿಂಗಳು ಟೈಮ್ ಕೊಡೋಣ, ಇದೆಲ್ಲ ಮುಗಿಲಿ, 3 ತಿಂಗಳ ಬಳಿಕ ಮಾತನಾಡ್ತೀನಿ ಅಂತ ರಮೇಶ್ ಜಾರಕಿಹೊಳಿ ಹೇಳಿರೋದು. ಪದೇ ಪದೇ 3 ತಿಂಗಳ ಬಳಿಕ ಮಾತನಾಡ್ತೀನಿ ಅಂತ ಹೇಳಿರುವಂತ ಅವರ ಮಾರ್ಮಿಕ ಹೇಳಿಕೆ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಯಾಕೆ ಈ ರೀತಿಯಾಗಿ ಹೇಳಿಕೆ ಕೊಟ್ರು ಹಾಗಾದ್ರೆ ಅಂತ. ಒಂದು ಒಳ್ಳೆ ಉದ್ದೇಶ. ನನ್ನ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಚರ್ಚೆ ಬೇಡ. ಈಗ 3 ಮಂತ್ಸ್ ಮಾಡೋಣ ಮಾತಾಡೋದಿಲ್ಲ, 3 ತಿಂಗಳ ಸರ್ಕಾರ ಬಗ್ಗೆ ಮಾತಾಡ್ತೀನಿ. ನನಗೆ ಏನೂ ಮಾಹಿತಿ ಇಲ್ಲ. ಈ ಮೀಸಲಾತಿ ಹೋರಾಟ ಒಂದು ಒಳ್ಳೆ ಉದ್ದೇಶ ಮಾಡೋದು ಸಫಲ ಆಗ್ತದೆ ಆಶಾಭಾವನೆ ಇದ್ದೇವೆ. ಇದು ರಾಜಕೀಯವಾಗಿ ಇನ್ನು 3 ಮಂತ್ಸ್ ಅಂತ ಮಾತಾಡ್ತೀನಿ. ನಮ್ಮ ಡೇ 1 ಮಾಡತ್ತೀನಿ. ಡೇ 1 ಪ್ರಯತ್ನ ಮಾಡಿದೆ, ಅದು ಹೈಕಮಾಂಡ್ ಡಿಸಿಷನ್. ಅದು ಈಗ ಸದ್ಯ ಮಾತಾಡ್ಬೇಡ ಅಲ್ಲ. ನೋಡಿ, ಇವತ್ತಿಗೆ 10 ದಿವಸ ಆಯ್ತು ಪ್ರಮಾಣ ಸ್ವೀಕಾರ ಮಾಡಿ. ಇನ್ನು ಮಂತ್ರಿಮಂಡಲ ರಚನೆ ಮಾಡಿ 1 ತಿಂಗಳು ಹೋಗ್ತೈತೆ. 2 ತಿಂಗಳ ಟೈಮ್ ಕೊಡಲ್ಲ ಸರ್ಕಾರಕ್ಕೆ. ಈಗ ಮಾತಾಡಿದ್ರೆ ನಾನು ಹತಾಶ ಭಾವನೆ ಮಾತಾಡೋಂಗೆ ಆಗ್ತೈತೆ. ನನ್ನ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಚರ್ಚೆ ಬೇಡ. ಈಗ 3 ಮಂತ್ಸ್ ಮಾಡೋಣ ಮಾತಾಡೋದಿಲ್ಲ, 3 ತಿಂಗಳು